ಒಂಬತ್ತನೇ ವಯಸ್ಸಲ್ಲಿ ವೆನ್ ಯು ಡಿಡ್ ಕೇರ್ ಆಫ್ ಫುಟ್ಪಾತ್, ಅದಕ್ಕೆ ಗಿನ್ನೆಸ್ ದಾಖಲೆ ಅಂತ ಅದೊಂದು ಲೇಬಲ್ ಬಂತು. ಸೊ ನಿನ್ನನ್ನು ನೋಡಿದ್ರೆ ವಯಸ್ಸಿಗೆ ಮೀರಿದ ಬುದ್ಧಿ ಅಂತಾರಲ್ಲ ಆ ಥರ, ಅಂದರೆ ಆ್ಯಕ್ಟಿಂಗಲ್ಲಿ ಅಪ್ಪ ಅಮ್ಮನ ಸಜೆಷನ್ ಮೂಲಕ ನಿನ್ನ ನೀನು ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದ ರೀತಿ ಆಗ್ಬೋದು. ಅಲ್ಲಿವರೆಗೂ ಅವ್ರ ಸೂತ್ರಧಾರರು ಫಾರ್ ಆಲ್ ಸಮ್ ಇಯರ್ಸ್ ಆಫ್ ಯುವರ್ ಲೈಫ್ ಆ್ಯಂಡ್ ಆಲ್ ದಿ ಅಕಾಂಪ್ಲಿಷ್ಮೆಂಟ್ಸ್. ಅದಾದಮೇಲೆ ನಾವು ಯು ಆರ್ ದ ಸೂತ್ರಧಾರ. And you are making some choices as to, okay, this is what I want to do, this is what I want to be anta. So how have you handled the switch from parents telling you, okay, this could be your path, to now realizing nin path ಏನು ಇರಬೇಕು? ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೈ ಪೇರೆಂಟ್ಸ್ ಹ್ಯಾವ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ, ಈವನ್ ಟುಡೇ ದೇರ್ ಸ್ಟಿಲ್ ದೇರ್ ಫಾರ್ ಮೀ. ಆದರೆ ಯಾವತ್ತೂ ಅವರು ನೀನಿದು ಮಾಡು, ನೀನಿದು ಮಾಡಬೇಕು ಅಂತ ನನಗೆ ಹೇಳಲಿಲ್ಲ. ಇನ್ಫ್ಯಾಕ್ಟ್ ಕೇರ್ ಆಫ್ ಫುಟ್ಪಾತ್ ಆಗಿದ್ದೂ ಹೇಗೆ ಅಂದರೆ, ನಾನೊಂದು ಇನ್ಸಿಡೆಂಟ್ನಲ್ಲಿ ನೋಡಿ, ಐ ಮೀನ್ ಟ್ರಾಫಿಕ್ ಸಿಗ್ನಲ್ನಲ್ಲಿ ಮಕ್ಕಳು ಪೇಪರ್ ಮಾರೋದನ್ನು ಮತ್ತು ಆಟ ಸಾಮಾನು ಮಾರೋದನ್ನು ನೋಡಿ, ಯಾಕೆ ಅವರು ನಂತರ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ದೆನ್ ಹೇಳಿದ್ರು, ಇಲ್ಲ ಅವರು ದುಡ್ಡು ಸಂಪಾದನೆ ಮಾಡಿ ಮನೆಗೆ ತೊಗೊಂಡು ಹೋದ್ರೇ ಅವ್ರ ಜೀವನ ಅಂತ. ಆ್ಯಂಡ್ ದೆನ್ ಐ ವಾಸ್ ಲೈಕ್, ನಾನು ಆ ಟೈಮಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ, ಸಿನಿಮಾನಲ್ಲಿ ಮಾಡ್ತಾಯಿದ್ದೆ, ಸೀರಿಯಲ್ನಲ್ಲಿ ಮಾಡ್ತಾಯಿದ್ದೆ, ಆ್ಯಂಡ್ ಎರಡನ್ನೂ ಮ್ಯಾನೇಜ್ ಮಾಡ್ತಾಯಿದ್ದೆ, ಸ್ಕೂಲ್ನೂ ಮ್ಯಾನೇಜ್ ಮಾಡ್ತಾಯಿದ್ದೆ ಇದ್ರ ಜೊತೆನಲ್ಲಿ. ಸೊ ಯಾಕೆ ಅವರೂ ಅವ್ರ ಕೆಲಸದ ಜೊತೆಯಲ್ಲಿ ಶಾಲೆಗೂ ಹೋಗೋಕ್ಕಾಗಲ್ಲ, ವೈ ಕಾನ್ ದೇ ಗೆಟ್ ಎಜುಕೇಟೆಡ್ ಅನ್ನೋದು ಒಂದು ಪ್ರಶ್ನೆ ಕಾಡ್ತು. ಸೊ ಇದ್ರ ಬಗ್ಗೆ ನಾನು ಹೇಳಿದಾಗ ದೇ ವರ್ ಲೈಕ್, ಬಟ್ ಅದನ್ನು ಅವ್ರಿಗೆ ಹೇಗೆ ತಲುಪಿಸೋದು ಅಂತ. ನನಗೆ ಸಿನಿಮಾ, ಸೊ ಒಂದು ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಅ ಶಾರ್ಟ್ ಸ್ಟೋರಿ. ಸೊ ನಾನು ಅದನ್ನ ಎತ್ಕೊಂಡು ಹೋದಾಗ ಇಟ್ ಜಸ್ಟ್ ಹ್ಯಾಪೆಂಡ್ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ, ವೈ ಡೋಂಟ್ ಕಿಶನ್, ವೈ ಐ ಕಾಂಟ್ ಹಿ ಡೈರೆಕ್ಟ್ ಅಂತ. ಸೊ ಎಲ್ಲೂ ಅವ್ರು ನನಗೆ ಯಾವುದೇ ಒಂದು ನಿರ್ಧಾರ ನನ್ನ ಜೀವನದಲ್ಲಿ ಅವರು ಪುಷ್ ಮಾಡಿ ನನ್ನ ಕೈಲಿ ಮಾಡಿಸ್ಲಿಲ್ಲ. ಸೊ ಅದು ಆಲ್ವೇಸ್ ನಿನ್ನಲ್ಲಿದ್ದ ಆಸೆನ ಅವ್ರು ಪೋಷಿಸಿ ಏನು ಬೇಕೋ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದೆಲ್ಲದರ ಜೊತೆಯಲ್ಲಿ ದೇ ಹ್ಯಾವ್ ಟಾಟ್ ಮಿ ಅ ಲಾಟ್ ಆಫ್ ವ್ಯಾಲ್ಯೂಸ್ ಲೈಫ್ನಲ್ಲಿ. ಅದರಲ್ಲಿ ನನ್ನ ಯಂಗ್ ಡೇಸ್ನಲ್ಲಿ ನನಗೇನು ಹೇಳಿದರು ಅಂದರೆ, ನಾನು ಸಿನಿಮಾಗೆ ಇಳಿದಾಗ ಆ್ಯಕ್ಟಿಂಗಿಗೆ, ನೀನು ಎಲ್ಲಿವರೆಗೂ ನಿನ್ನ ಸ್ಕೂಲಿಂಗನ್ನು ಚೆನ್ನಾಗಿ ನೋಡ್ಕೊತೀಯೋ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಗೆಟ್ ಡಿಸ್ಟಿಂಕ್ಷನ್ ಆ್ಯಂಡ್ ಗುಡ್ ಮಾರ್ಕ್ಸ್, ಇದರಲ್ಲಿ ಎನ್ಕರೇಜ್ ಮಾಡ್ತೀವಿ. ಸೊ ಅದು ಯಾವಾಗಲೂ ಇಟ್ ವಾಸ್ ದೇರ್ ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್, ನಾನು ಚೆನ್ನಾಗಿ ಓದಬೇಕು ಆ್ಯಂಡ್ ಐ ಹ್ಯಾವ್ ದಟ್ ಲಿಟಲ್ ಕಾಂಪಿಟೇಟಿವ್ನೆಸ್ ಇನ್ ಮೀ. ಸೊ ನನಗೆ ಸ್ಕೂಲ್ಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಂದ್ರೂ ಐ ಯೂಸ್ ಟು ಮೀಟ್ ಮೈ ಫ್ರೆಂಡ್ಸ್, ನೋಟ್ಸ್ ಇಸ್ಕೊತಾ ಇದ್ದೆ, ಅವ್ರ ಹತ್ರ ಬುಕ್ಸ್ ಇಸ್ಕೊತಾ ಇದ್ದೆ, ಕವರ್ ಮಾಡ್ಕೊತಾ ಇದ್ದೆ. ಕ್ಲಾಸ್ನಲ್ಲಿ ನನಗೆ ಹಾಕೊಡೋರು, ಮ್ಯಾಮ್ ಇವತ್ತು ಹೋಮ್ವರ್ಕ್ ಮಾಡಿ ಸಬ್ಮಿಟ್ ಮಾಡಿಲ್ಲ ಅಂತ. ಆ್ಯಂಡ್ ಒಂದೊಂದು ಸರಿ ಏನಾಗೋದು, ಒಂದು ವಾರ ಬಿಟ್ಟು ಹೋಗಿರ್ತಿದ್ದೆ, ಟೆಸ್ಟ್ ಇರೋದು. ಸೊ ಈ ಥರ ಎಲ್ಲ ಐ ಹ್ಯಾವ್ ಕಮ್ ಥ್ರೂ ದ್ಯಾಟ್. ಸೊ ನನಗೆ ದೇ ಆಲ್ವೇಸ್ ಟೋಲ್ಡ್ ಮೀ ಲೈಕ್, ಹೇಗೆ ನೀನು ಬೇರೆ ಬೇರೆದನ್ನು ಪ್ರಯಾರಿಟೈಸ್ ಮಾಡ್ಕೊಬೇಕು ಲೈಫ್ನಲ್ಲಿ ಅಂತ. ಸೊ ಆ ಸ್ಟೇಜ್ನಲ್ಲಿ ಸ್ಟಡೀಸ್ ವಾಸ್ ಮೈ ಪ್ರಯಾರಿಟಿ ಅಲಾಂಗ್ ವಿತ್ ಪರ್ಸ್ಯೂಯಿಂಗ್ ಸಿನಿಮಾ. ಆ್ಯಂಡ್ ಇವಾಗ ಪ್ರಯಾರಿಟೀಸ್ ಚೇಂಜ್ ಆಗಿದೆ, ಬಟ್ ಸಿನಿಮಾ ಇಸ್ ಸ್ಟಿಲ್ ಅಪ್ ದೇರ್. ವಾವ್. ಅಂದರೆ ಅಷ್ಟು ಚೆನ್ನಾಗಿ ಕಂಪಾರ್ಟ್ಮೆಂಟಲೈಸ್ ಮಾಡಿಕೊಂಡು, ಅಂದರೆ ಆ ಲೈನ್ ನೀವು ಯೂಸ್ಡ್ ಅಲ್ಲ, ಎಲ್ಲಿವರೆಗೂ ಓದಲ್ಲಿ ಚೆನ್ನಾಗಿರ್ತೀಯೋ ಅಲ್ಲಿವರೆಗೂ ಸಿನಿಮಾಗೂ ವಿ ವಿಲ್ ಎನ್ಕರೇಜ್ ಅಂತ. ಇಟ್ಸ್ ಲೈಕ್ ಇಂಟರ್ ಕನೆಕ್ಟೆಡು. ನಿನ್ನ ಚೈಲ್ಡ್ಹುಡ್ ಹೇಗಿತ್ತು? ಬಿಕಾಸ್ ದೆರ್ ಇಸ್ ಅ ಪಿಕಾಸೋ ಅವ್ರದ್ದು ಫೇಮಸ್ ಲೈನ್ ವಿಚ್ ಗೋಸ್, ಎವ್ರಿ ಚೈಲ್ಡ್ ಇಸ್ ಅನ್ ಆರ್ಟಿಸ್ಟ್, ದ ಪ್ರಾಬ್ಲಮ್ ಇಸ್ ಹೌ ಟು ರಿಮೇನ್ ಅನ್ ಆರ್ಟಿಸ್ಟ್ ಒನ್ಸ್ ವಿ ಗ್ರೋ ಅಪ್ ಅಂತ. Yeah, that makes a lot of sense. Right. So you literally did that, like, you know, you are an artist and ad bloom agide while you were a child to the world. I think ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಇವಾಗ್ಲೂ ಅಷ್ಟೇ, ಏನೂ ಕಡಿಮೆ ಆಗಿಲ್ಲ, ಕ್ಯೂರಿಯಾಸಿಟಿ. ಲೈಕ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಕ್ಯೂರಿಯಸ್ ಅಬೌಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಮನೆಯಲ್ಲಿ ಮೈ ಗ್ರ್ಯಾಂಡ್ ಡ್ಯಾಡ್ ವಾಸ್ ಇಂಟು HAL. ಸೊ ಅವರು ಈ ಫೈಟರ್ ಜೆಟ್ಸು ಮತ್ತು ಬೇರೆ ಪ್ಲೇನ್ಸ್ ಮೇಲೆಲ್ಲ ಕೆಲಸ ಮಾಡೋರು. ಅವ್ರ ಹತ್ರ ಕೂತ್ಕೊಂಡು ರಾಕೆಟ್ ಹೆಂಗೆ ಟೇಕ್ ಆಫ್ ಆಗುತ್ತೆ ಅಂತ ನಾನು ಕಲ್ತ್ಕೊತಾ ಇದ್ದೆ. ಲೈಕ್ ಐ ಯೂಸ್ ಟು ಟೆಲ್ ಹಿಮ್, ಇಲ್ಲ ಹಿಂಗಲ್ಲ, ಹಿಂಗೆ ಹೋಗುತ್ತೆ ಅಂತ. ಅಲ್ಲಿಂದ ಹಿಡಿದು ನನ್ನ ಸಿನಿಮಾಗೆ ಹಿಡಿದ್ಮೇಲೆ ಐ ಫೀಲ್ ಲೈಕ್ ನನ್ನ ಸೆಟ್ನಲ್ಲಿ ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್ ನಾನು ಕೆಲಸ ಮಾಡೋದಕ್ಕೆ ಇರ್ತಾ ಇದ್ದಿದ್ದೇನೆ 2 ಗಂಟೆ 3 ಗಂಟೆ ಅಷ್ಟು ಕೆಲಸ, ಏನೇನು ಎಂಟೈರ್ ಡೇ. ಇನ್ನು ಮಿಕ್ಕಿದ ಟೈಮಲ್ಲಿ ಕ್ಯಾಮ್ರಾಮ್ಯಾನ್ ಹತ್ರ ಹೋಗೋದು, ಲೈಟ್ ಮ್ಯಾನ್ ಹತ್ರ ಹೋಗೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಹೋಗೋದು, ಡೈರೆಕ್ಟರ್ ಹತ್ರ ಹೋಗೋ ಅವ್ರ ಜೊತೆ ಕೂತ್ಕೊಂಡು. ಆವಾಗ ಮಾನಿಟ್ರು ಇರಲಿಲ್ಲ, ಇವಾಗ್ಲಾರು ನಮ್ಗೆ ಮಾನಿಟರ್ ಇದೆ. ನಾನು ಸ್ಟಾರ್ಟ್ ಮಾಡಿದಾಗ ದೇರ್ ವಾಸ್ ನೋ ಮಾನಿಟರ್. CCTV ಅಂತ ಅದು CCD ಡಿವೈಸ್ ಬಂದಿದ್ದೇನೆ ನಾನು ಕೇರ್ ಆಫ್ ಫುಟ್ಪಾತ್ ಟೈಮ್ಗೆ 1-2 ವರ್ಷದ ಹಿಂದೆ.
ಬಟ್ ಅವ್ರ ಜೊತೆ ಕೂತ್ಕೊಂಡು ಏನು ಶಾರ್ಟ್ ತೆಗಿತಾ ಇದ್ದೀರಾ, ಇದೇನು ಲಾಂಗ್ ಶಾಟ್ ಅಂದರೆ ಏನು, ಮಿಡ್ ಶಾಟ್ ಅಂದರೆ ಕ್ಲೋಸ್ ಶಾಟ್ ಅಂದರೆ ಏನು, ಕ್ಯಾಮ್ರಾಮನ್ ಹತ್ರ ನಾನೊಂದು ಬುಕ್ ಇಟ್ಕೊಂಡಿದ್ದೆ, ನಮ್ಮ ಈ ಲೈಕ್ ನಾರ್ಮಲ್ ಸೈಜ್ ಬುಕ್ ಬರುತ್ತೆ ಗೊತ್ತಾ, ನಾಟ್ ಈವನ್ ಇವಾಗೆಲ್ಲ ಕಿಂಗ್ ಸೈಜು ಮತ್ತು ಲಾಂಗ್ ನೋಟ್ ಎಲ್ಲ ಇದೆ, ಆ ಚಿಕ್ಕ ಬುಕ್ಕು, ಶಾರ್ಟ್ ಬುಕ್ಕು. ಆ ಬುಕ್ಕನ್ನು ಬರೀ ಕ್ಯಾಮ್ರಾ ಬಗ್ಗೆ ಬರ್ಕೊಳ್ಳೋದಕ್ಕೆ. ಕ್ಯಾಮ್ರಾಮ್ಯಾನ್ ದೇರ್ ವಾಸ್ ದಿಸ್ ಲವ್ಲಿ ಇಂಡಿವಿಜುವಲ್, ಹಿ ಈಸ್ ನಾಟ್ ದೇರ್ ವಿತ್ ಅಸ್, ಸುಂದರ್ನಾಥ್ ಸುವರ್ಣ ಸರ್ ಅಂತ. He was my mentor in cinematography. Like, I mean, like, he has taught me the most knowledge. ಅಂದರೆ ಏನು ಕ್ಯಾಮ್ರಾನಲ್ಲಿ ಶೂಟ್ ಮಾಡ್ತಾ ಇದೀವಿ, ARRI 235 ಅಂದರೆ ಏನು, ARRI 3 ಅಂದರೆ ಏನು, ಆಮೇಲೆ ಯಾವ ಲೆನ್ಸಸ್ ಯೂಸ್ ಮಾಡ್ತಾ ಇದೀವಿ, ಕೋ ಲೆನ್ಸಸ್ ಯೂಸ್ ಮಾಡ್ತಾ ಇದೀವಿ, ಫಿಲ್ಟರ್ ಅಂದರೆ ಏನು. ನನಗೆ ಆ ಏಜ್ನಲ್ಲಿ 5-6ನಲ್ಲಿ ND3, ND6, ND9 ಅಂದರೆ ಏನು ಅಂತ ಗೊತ್ತಿತ್ತು. ಆ್ಯಂಡ್ ಅವ್ರ ಜೊತೆ ಟ್ರಾಲಿನಲ್ಲಿ ನಾರ್ಮಲಿ ಬ್ಯಾಟ್ರಿನ ಕೆಳಗಿಡ್ತಾರೆ, ಕ್ಯಾಮ್ರಾಮನ್ ಮೇಲೆ ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತಾರೆ, ನಾನು ಆ ಬ್ಯಾಟ್ರಿ ಮೇಲೆ ಕೂತ್ಕೊತಾ ಇದ್ದೆ. ಅವ್ರ ಕ್ಯಾಮ್ರಾ ಅಲ್ಲಿದ್ದರೆ ನಾನು ಹಿಂಗೆ ಇಟ್ಕೊಂಡು ನನ್ನ ಕ್ಯಾಮ್ರಾ ನಾನು ಇಟ್ಕೊಂಡಿರ್ತಿದ್ದೆ. ಏನು ಲೆನ್ಸ್ ಹಾಕಿದ್ಯಾ ಕಿಶನ್ ಅನ್ನೋರು, 40 ಹಾಕಿದ್ದೀನಿ ಅಂಕಲ್, ಹೌದಾ, ನಾನು 80 ಹಾಕಿದ್ದೀನಿ ಅಂತ. ಸೊ ಐ ಯೂಸ್ ಟು ನೋ. ಆ ಅವೇರ್ನೆಸ್ಸು ಎಲ್ಲೋ ಸಬ್ಕಾನ್ಷಿಯಸ್ಲಿ ಆ ಏಜ್ನಲ್ಲೇ ನನಗೆ ಬಂದಿತ್ತು. ಆ್ಯಂಡ್ ನಾನು ಇವನ್ ಬೇರೆ ಶೂಟ್ಸ್ನಲ್ಲೂ ಅಷ್ಟೇ, ಲುಕ್ ಎಲ್ಲಿ ಕೊಡಬೇಕು, ಲೆಫ್ಟ್ ಲುಕ್ಕಾ ರೈಟ್ ಲುಕ್ಕಾ, ಅಥವಾ ಏನು ನನ್ನ ಶೋಲ್ಡರ್ ಮಾತ್ರ ಇಟ್ಕೊಂಡಿದ್ದೀರಾ, ಅಥವಾ ಆಮ್ ಐ ನಾಟ್ ಸೀನ್, ಈ ಅವೇರ್ನೆಸ್ ಇತ್ತು. ಆ್ಯಂಡ್ ಮೆನಿ ಥಿಂಗ್ಸ್ ನಾನು ಅಲ್ಲೇ ಕಲ್ತಿದ್ದು. ಲೈಕ್ ನನ್ನ ಒಂದು ಚೈಲ್ಡ್ಹುಡ್ನಲ್ಲಿ ನನ್ನ ಮೋಸ್ಟ್ ಟೈಮ್ ಆ್ಯಸ್ ಎ ವಾಟ್ ಯು ಸೇ ಲೈಕ್ ಆ್ಯಸ್ ಎ ಕಿಡ್ ನಾನು ಸ್ಪೆಂಡ್ ಮಾಡಿದ್ದು ಸೆಟ್ನಲ್ಲೇ.